ಕುಲದಲ್ಲಿ ನಿಖಿಲ್ ಅವರು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಂತೋಷ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು ಸರ್. ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅಂದ್ಕೊಂಡಿಲ್ಲ, ಒಂದು 4 ದಿವಸದಲ್ಲಿ ಒಂದು 5 ದಿವಸ ನನಗೆ ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾಥ್ ಸರ್ ಅವತ್ತು ಪ್ರಾಮಿಸ್ ಮಾಡಿದ್ರು. ಸೊ ಅದೇ ಥರ ಸಿನಿಮಾದಲ್ಲಿ ತೋರಿಸಿದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಅಂತ. ಮೊದಲನೇದಾಗಿ ನನಗೆ ಮನು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ. ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು. ಅವತ್ತಿನ ದಿವಸ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಅಂದರೆ ಹೇಗಿರುತ್ತೆ ಏನು ಎತ್ತ ಅಂತ. ರಾಮ್ ಸರ್ ಮೊದಲನೇದಾಗಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಆ್ಯಂಡ್ ಭಟ್ರು ಸರ್ ಅಷ್ಟೇ. ತುಂಬಾ ಚೆನ್ನಾಗಿ ಸೆಟಲಿ, ಅಂದರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದರು. ಸೊ ನಾನು ಯಾವಾಗಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಮು ಸರ್ ಹೇಳಿದ್ದು, ಅಡುಗೆ ಮನೆಯಲ್ಲಿ ಅಡುಗೆ ಇನ್ನೂ ಆಗಿಲ್ಲ, ಆದರೆ ಮದುವೆ ಎಲ್ಲ ಮುಗಿದು ಎಲ್ಲ ಅಡುಗೆ ಊಟಕ್ಕೆ ಎಲ್ಲ ಕುಂತಿದ್ದಾರೆ. ಊಟ ಬಡಿಸೋದಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಇಲ್ಲ. ಸೊ ಅದು ಪರಿಸ್ಥಿತಿ. ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ, ಅಷ್ಟೇ ಬಿಸಿ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ. ಸಿನಿಮಾ ನಾವು ಕೂಡ ನೋಡಿದ್ವಿ. ತುಂಬ ಈ ಸಿನಿಮಾ ಇದು ರೆಗ್ಯುಲರ್ ಆಗಿ ಒಂದು ಇರೋಂಥ ಒಂದು ಕಂಟೆಂಟ್ ಅಲ್ಲ. ಮೊದಲನೇದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲನ್ನ ಹಾಕುವಂಥ ಒಂದು ಕಂಟೆಂಟ್. ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬ ದೊಡ್ಡ ಧೈರ್ಯ ಈ ಥರದ್ದೊಂದು ಕಂಟೆಂಟ್ಗೆ. ಸೊ ಇಂಥ ಒಂದು ಅದ್ಭುತವಾದ ಕಥಾವಸ್ತುನ ಕೊಟ್ಟಂಥ ಭಟ್ರು ಸರ್. ಸೊ ಅದೇ ರೀತಿ ಆ ಒಂದು ಕಥಾವಸ್ತುವನ್ನ ತುಂಬ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ, ಪ್ರತಿ ಅಕ್ಷರಕ್ಕೂ, ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಅವರ ಕಡೆಯಿಂದ ಅಭಿನಯವನ್ನ ಮತ್ತೆ ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳು ಆಗಬೇಕೋ ಅದೆಲ್ಲವನ್ನೂ ತುಂಬ ಅಚ್ಚುಕಟ್ಟಾಗಿ ಹೊರಗಡೆ ತರಿಸ್ಕೊಂಡಂಥ ನಿರ್ದೇಶನ ಕೆಲಸ ತುಂಬ ಖುಷಿ ಕೊಡ್ತು. ಎಸ್ಪೆಷಲಿ ನನ್ನ ಕೆರಿಯರಲ್ಲಿ ನಾನು ಬರೆದಂಥ ಒಂದು 89 ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಥರದ್ದು ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ಒಬ್ಬ ಸಂಭಾಷಣೆಕಾರನಾಗಿ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಯಾರೆಲ್ಲ ಪಾತ್ರವನ್ನ ಮಾಡಿದಾರೋ, ಆ್ಯಕ್ಟ್ ಮಾಡಿದಾರೋ, ಅವರೆಲ್ಲರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು. ಯಾಕಂದ್ರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸೋದು ತುಂಬ ಕಷ್ಟ. ಯಾಕಂದ್ರೆ ಈ ಪಾತ್ರಗಳೇ ಹಾಗೆ. ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂಥ ಪಾತ್ರಗಳು ಯಾವುದೂ ಅಲ್ಲ. ಅದ್ರ ಜೊತೆಗೆ ಬಳಸಿರುವಂಥ ಭಾಷೆ, ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬ್ಬಿಂಗಲ್ಲೂ ಕೂಡ ಕಲಾವಿದರು ಮೇಬಿ ಅದರ ಕಷ್ಟ ಅನುಭವಿಸಿರ್ತಾರೆ. ಅಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂಥ ಒಂದು ಭಾಷೆ. ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮಾರಲ್ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ ಒಂದು ಅಚ್ಚುಕಟ್ಟಾಗಿರುವಂಥ ಒಂದು ಕಥಾವಸ್ತು ಕುಲದಲ್ಲಿ ಕೇಳಿ ಅವರು. ಸೊ ಪ್ರತಿಯೊಬ್ಬರು ಕೂಡ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರ ಕೆಲಸವನ್ನ. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂತ ನಿರ್ದೇಶಕರಿಗೆ ಹಾಗೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಆಭಾರಿ. ಮೊದಲನೇದಾಗಿ ನಮ್ಮ ಭಟ್ರು ಸರ್ಗೂ ಕೂಡ ನಾನು ಆಭಾರಿ. ಯಾಕಂದ್ರೆ ಹಿಮ್ಸೆಲ್ಫ್ ಅವರು ಒಬ್ಬ ದೊಡ್ಡ ರೈಟ್ರು. ಸೊ ಜೊತೆಗೆ ರಾಮನಾಥ್ ಅವರು ಕೂಡ ಸಾಕಷ್ಟು ಹೆಸರು ಮಾಡುವಂಥ ಒಬ್ಬರು ಬರಹಗಾರರು, ಸಂಭಾಷಣೆಕಾರರು. ಅವರೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ಕಥೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬಳಸಿದ್ರೆ ಇದಕ್ಕೆ ಜೀವ ತುಂಬ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನನಗೆ ಆ ಕೆಲಸ ಆಗ್ತಿದ್ದಕ್ಕೆ ನಾನು ತುಂಬ ಹೃದಯದ ಆಭಾರಿ ಆಗಿರ್ತೇನೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಜೊತೆಗೆ ನಮ್ಗೆ ಇಡೀ ಸಿನಿಮಾ ನೋಡಿದ್ಮೇಲೆ ಕರಿಸುಬ್ಬು ಅವರ ಪಾತ್ರ, ಅವರು ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಂಡಿಲ್ಲ, ಎದೆ ಮೇಲೆ ಹಾಕೊಂಡು ಬೆಳೆಸ್ಬಿಟ್ರು ಪಾತ್ರ. ಅಷ್ಟು ಖುಷಿ ಆಯ್ತು. ಅಷ್ಟು ಪ್ರತಿ ಫ್ರೇಮಲ್ಲೂ ಅವರು ಜೀವ ತುಂಬಿದ್ದಾರೆ. ಅವರ ಪಾತ್ರ ಅಂತೂ ತುಂಬಾ ಕಾಡುವಂತ ಒಂದು ಪಾತ್ರ ಅಂತ ಹೇಳ್ಬೋದು. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್.